ಯೋ ಹನಿ ಸಿಂಗ ಇವ್ರಪ್ಪ ಅವ. ಒಂದು ನಿಮಿಷ ಇವನು ಮಾರಿ ದಿಟ್ಟಿಸ್ಟ್ ನೋಡ್ರಿ. ನೋಡ್ರಿ ದಿ ವಿಲನ್ ಪಿಕ್ಚರ್ ನಾವು ಸುದೀಪ್ ಕಣ್ಣಂಗ್ ಕಾಣೋದಲ್ಲ. ಐ ಆಮ್ ವಿಲನ್. ಓ ಭ್ರಮೆ ಬಿಟ್ಟು ಹಾಗೆ ಹಳೆ ಅಜ್ಜಿಯರ್ ಎಲ್ಲಡ್ಕಿ ಚೀಲಿದ್ದಂಗಿಲ್ಲ ಇವನು ಮಾರಿ. ಇವನು ಮಾರಿಗೆ ಚುಟು ಚುಟು ಅಂತಿತ್ತಂತೆ, ಚುಟು ಚುಟು. ಅಣ್ಣ ಕ್ಯಾಮ್ರಾಮನ್ ಅಣ್ಣ ಇಕ್ಕಿ ಮುಸುಡಿಗೆ ಒಂದ್ಸೂರು ಝೂಮ್ ಹಾಕಿ ನೋಡು ಅಣ್ಣ. ನೋಡ್ರಿ ಇಕ್ಕಿ ಮುಸುಡಿ ಒಂಚೂರು ದಿಟ್ಟಿಸ್ ನೋಡ್ರಿ. ಅದ ಹಳೆ ಮುದುಕಿಯರ್ದು ಹರಿದೋಗಿರೋ ಕೌದಿ ಅರಿಬಿದ್ದಂಗಿಲ್ಲ. ಮದ್ವೆದು ಹೊಸ್ತ್ರಾಗ ಚಿನ್ನ ರನ್ನ ಮುದ್ದು ಬಂಗಾರ ಅಂತೀರಿ. ಮದ್ವೆ ಆಗಿ 4 ತಿಂಗಳು ಆಗ್ತಿದಂಗೆ ಕೌದಿ ಅರ್ಬಿನೂ ಹಾಕಿವಿ, ಕಾಲರ್ಸ್ ಅರ್ಬಿನೂ ಹಾಕಿವಿ. ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು, ಆಮೇಲೆ ಮಾಡೋ ಮಕ್ಕಳ ಅಲ್ಲ. ಏಯ್ ಅವ್ನು ಸ್ವಲ್ಪ ಹೌದು ಹೌದು ಅನ್ನಕತ್ತೇನೆ. ಏನು ಹೌದು ಅಂತ ಅವಂಗ ಗೊತ್ತಿಲ್ಲ. ಅಣ್ಣ ಯಾವ ತಗೊಂಡೆ? ಏನು ಅಲ್ಲ ಅಲ್ಲ ಅಷ್ಟೆಲ್ಲ ದಿಮಾಕ್ ಮಾಡ್ತಾರೆ ಸರ್ ಹೆಂಗಸರು. ನೀವೇ ಹೇಳಿ ಸರ್ ಗಂಡಸರು. ನಾವು ಗಂಡಸರು SSLC ಫೇಲ್ ಆದರು, ಡಾಕ್ಟರ್ ಆದರು, ಈ 2ನೇ ಕ್ಲಾಸ್ 3ನೇ ಕ್ಲಾಸ್ ಫೇಲ್ ಆಗಿರೋ ಹುಡುಗಿರು ಮದುವೆ ಆಗ್ತಾವಿಲ್ಲಪ್ಪ, ಆಗ್ತಾವಿಲ್ಲ. ನೀನು ಯಾರು ಸಿಕ್ಕರೂ ಆಗ್ತೀವಿ ಒಟ್ಟು. ಅದಕ್ಕೆ ಈ ಹುಡುಗಿಯರಿಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ 4 ಸಲ ಫೇಲ್ ಆಗಿರ್ತಾರೆ. ಇವ್ರು ಮದುವೆ ಆಗಿ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಗೌರ್ಮೆಂಟ್ ನೌಕರಿ ಇರೋದೇ ಬೇಕಿಲ್ಲ. ಇಲ್ಲಿ ರೈತರ ಮಕ್ಕಳು ಹೆಣ್ಣು ಸಿಗ್ಲಿಲ್ಲ ಅಂತ ಲಬ ಹೊಯ್ಕೊಂಡು ಸಾಯ್ಬೇಕು ಇವ್ರಿಗೆ. ಹಾಂ, ನೀವು ಯಾಕೆ ಜಾಸ್ತಿ ಓದಿರೋ ಹುಡುಗಿರ್ನ ಮದ್ವೆ ಆಗಂಗಿಲ್ಲ ಹೇಳ? ಯಾಕೆ? ನಿಮ್ಮ ಘನತೆಗೆ ಧಕ್ಕೆ ಬರ್ತಿತ್ತು ನೋಡ್ರಿ. ಅದು ನಿಮ್ಮ ತಾಳಿ ಕಟ್ಟಿದಾಗ ಬಂದಿರುತ್ತೆ. ಹೆಂಗ? ಯಾಕೆಂದ್ರೆ ಯಾಕಂತ ಕೇಳ್ತೀಯಲ್ಲ. ಯಾಕಂತ ಸರ್ ಇನ್ನೊಂದು ವಿಷಯ ಹೇಳ್ತೀನಿ. ಅತಿ ಹೆಚ್ಚು ಗಂಡಸರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಂದ್ರೆ ಸಂಸಾರದಾಗ ಯಾರು ಹೇಳ್ರಿ? ಗಂಡಸ್ರ? ಗಂಡಸ್ರೇ. ಹೆಂಗೆ ಅಂದ್ರೆ ಸರ್ ತಾಳಿ ಹಿಡ್ಕೊಂಡು ಒಂದು ತಾಸಾಗಿರುತ್ತೆ, ನಾಯಿಗತಿ ಹಿಂಗೆ ಕುಂತಿರ್ತೀವಿ ಸರ್. ಇವಾಗ ಬರ್ತಾಳೆ ಅವಾಗ ಬರ್ತಾಳಂತ. ಒಂದು ತಾಸು ಆದ್ಮೇಲೆ 1 kg ಮೇಕಪ್ ಮಕ್ಕಕ್ಕೆ ಬಡ್ಕೊಂಡು ಹಿಂಗೆ ಬರ್ತಾರೆ ಇವರು. ಟಂಕಣ್ಣ ಹಾಕೋಣ ಅಂತ. ಒಂದು ತಾಸು ಮಟ ನೀವೇನು ಹಸೆ ಬಳೆ ಮೇಲೆ ಕುತ್ಕೊಂಡು ಶೇಂಗಾ ಹರಿತಿರ್ತೀರೇನು? ಮುಂದಿನ ಸಾಲ ಕೂತಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ, ಅವ್ರಿಗಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಜಾಸ್ತಿ ಮಾಡ್ಕೊಂಡು ಬರ್ತೀವಪ್ಪ. ನೀವು ಮೇಕಪ್ ಮಾಡ್ಕೊಂಡೆ ಸ್ಟೇಜ್ ಮೇಲೆ ಬರಬೇಕು, ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ನಿಮ್ಮನ್ನ. ಅಳಬೇಡ ಸುಮ್ನೀರು, ಸುಮ್ನೀರು ಅಳಬೇಡ, ಅಳಬೇಡ ಸುಮ್ನೀರ. ಸರ್ ಹತ್ತತ್ತಾರ್ದ ಗಂಡಸ್ರ ಜೀವನ ಹಾಳು ಮಾಡ್ತಾರೆ ಸರ್ ಇವರು. ಇನ್ನೊಂದು ವಿಷಯ ತಿಳ್ಕೊರಿ, ಹೆಂಗಸರು ತಾಳಿ ಕಟ್ಬೇಕಾದ್ರೆ 1 ಸಲ ಅಳ್ತಾರ, ನಾವು ಗಂಡಸರು ತಾಳಿ ಕಟ್ಟರೆ ತಪ್ಪಿಗೆ ಸಾಯೋ ಮಟ್ಟ ಅಳ್ತೀವ್ರಿ. ಇನ್ನೊಂದು ವಿಷಯ ಮದುವೆಯಾಗ ಹುಡುಗರಿಗೆ ಹೇಳ್ಬಿಡ್ತೀನಿ ತಿಳ್ಕೊಂಬಿಡ್ರಿ. ಈ ಹುಡುಗಿಯರಪ್ಪಾರ ಇರ್ತಾರಲ್ಲ ಹೆಣ್ಣು ಕೊಟ್ಟು ಮಾವಾರು, ಜಗತ್ತಿನೊಳಗೆ ಅತಿ ದೊಡ್ಡ ಡೌನ್ ನನ್ನ ಮಕ್ಕಳಂದ್ರೆ ಅವ್ರ ನೋಡಿ. ಯಾಕಂದ್ರೆ ಹುಡುಗಿ ಕೈಯಾಗ ಕೊಟ್ಟು ಅಳಿ ಅಂದ್ರೆ ನನ್ನ ಮಗಳು ಹೂ ಸಾಕ್ದಂಗೆ ಸಾಕಿವ್ರಿ ಅಂತಾರೆ. ನಮ್ಮ ಮನ್ಯಾಗ ನಮ್ಮವ್ವ ನಮ್ಮ ಅಪ್ಪ ನಮ್ಮನೇನು ಹಂದಿ ಸಾಕ್ದಂಗೆ ಸಾಕಿರ್ತಾರ, ನಮ್ಮನ್ನು ಚಂದಗೆ ಸಾಕಿರ್ತಾರ. ನಮ್ಮ ಅಪ್ಪನ ಸುದ್ದಿ ಮಾತಾಡ್ಬೇಡ್ರಿ. ಇವ್ರವ್ವ ನಮ್ಮ ಅತ್ತಿ ಹಸೆ ಮಾಡಿದಾಗ ಡ್ರಾಮಾ ಚಾಲು. ಯವ್ವ ನೀನು ನನ್ನ ಸೊಸೆಯಲ್ಲ ಯವ್ವ, ಮಗಳು ಸಾಕ್ಯಂಡಂಗ ಸಾಕ್ಯಂತೀನ ಯವ್ವ ಶೆಟ್ ಬ್ಯಾನಿ ಬಂದಿರ್ತಿತ್ತಲ್ಲ ಹಂಗೆ ಆಡ್ತಾಳೆ. ಇವ್ರ ಅವ್ವ ಹಿಡ್ಕೊಂಡು ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನೋಡ್ರಿ. ಏನ್ ನಾಟಕ ಮಾಡ್ತಾಳ ಆಕಿ. ಅವನ ಬಗ್ಗೆ ಯಾಕ ಅಷ್ಟು ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ, ನಮ್ಮ ಅಪ್ಪ ಅಮ್ಮನಿಗೆ ಬೈತೀರಿ ಹೊಡಿತೀರಿ. 8 ವರ್ಷ ಸಾಕಿರೋ ಅಪ್ಪನ ಬಿಟ್ಟು ಬರ್ತಾರ, ಬರ್ತಾರ ನಮ್ಮಪ್ಪನ ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡ್ತಾರ. ಅಣ್ಣ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ ತಿಳ್ಕೊಂಬಿಡ್ರಿ ಈಗಲೇ. ಈ ಮದುವೆ ಮನೆಯಾಗ ಅಕ್ಷತೆ ಕಾಳು ನಿಂಗೆ ಹಾರ್ಯಾರು ಹೋಗಿತಾರೆ. ಯಾಕೆ ಹೇಳು? ಯಾಕ? ಸಾಯ್ ನನ್ನ ಮಗನ ಅಂತಿರ್ತಾರೆ ಗೊತ್ತಾ? ಎಷ್ಟು ಅಸಹ್ಯ ಮಾಡ್ತಿ. ನಿನ್ನ ಸಲುವಾಗಿ ನನ್ನ ಫ್ರೆಂಡ್ಸು ರೇಖಾ, ಅನಿತಾ, ಸುನೀತಾ, ವಿನುತಾ ಎಲ್ಲರನ್ನೂ ಬಿಟ್ಟು ಬಂದೇನಿ. ಯಪ್ಪ ಎಂತೆಂತ ಫಿಗರ್ ಬಿಟ್ಟು ಬಂದಳು ಮರ್ಯ. ಎಲ್ಲರೂ ಕರ್ಕೊಂಬ, ಎಲ್ಲರೂ ಸೇರಿ ಸಂಸಾರ ಮಾಡೋಣ. ಇರೋಳು ಒಬ್ಬಳು ಮೇಂಟೈನ್ ಮಾಡಕ್ ಆಗಂಗಿಲ್ಲ ನಿನಗೆ, ಅವ್ರನ್ನೆಲ್ಲ ಕೂಡಿ ಸಂಸಾರ ಮಾಡ್ತಿ. ಎಷ್ಟು ಮಾತಾಡ್ತಾರೆ ಅಣ್ಣ. ಈ ಹೆಂಗಸ್ರು ಮಾತಾಡಬಾರ್ದು ಅಂದ್ರೆ ಗಂಡಸ್ರು ಒಂದು ಐಡಿಯಾ ಮಾಡಬೇಕು. ಏನು ಮಾಡ್ತೀರಿ? ಈ ಲಿಪ್ಸ್ಟಿಕ್ ಹಚ್ಚೋ ಜಾಗದಾಗ ಫೆವಿಸ್ಟಿಕ್ ಹಚ್ಚಿಬಿಡ್ಬೇಕು. ಅವ್ರ ಜೀವನ ಪೂರ್ತಿ ಮಾತಾಡಿರಬಾರ್ದು. ಇನ್ನೊಂದು ವಿಷಯ, ಈ ಗೌರ್ಮೆಂಟ್ನವರು 500 ನೋಟು 1000 ನೋಟು ಬ್ಯಾನ್ ಮಾಡಿದ್ರಲ್ಲ, ಹಂಗೆ ಇದುವರೆಗೂ ನಡೆದಿರೋ ಮದುವೆನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು. ಏನು ಇಲ್ರಿ ಆ ಥರ ಆಫರ್ ಯಾವುದು ಇಲ್ರಿ. ಅನ್ನಕತ್ತನದ ಇಷ್ಟೆಲ್ಲ ಮಾತಾಡಕತ್ತೀರಂತ ಅಂದ್ರೆ ನಿಮ್ಮ ಮನಸ್ಸಿನಾಗ ಯಾವಕ್ಕೆ ಆದ್ರೂ ಅದಾಳೇನು? ಅಯ್ಯೋ ಅದೆಲ್ಲ ಒಂದಾನೊಂದು ಕಾಲದಲ್ಲಿ ಇತ್ತು. ಯಾವ ಕಾಲದಲ್ಲಿ? ಅದೆಲ್ಲ ಇವಾಗ ಯಾಕೆ ನೆನಪು ಮಾಡ್ತೀಯ ಬಿಡು. ನೆನಪು ಮಾಡ್ಬೇಕು ಹೇಳ್ರಿ. ನೀನು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳಂಗಿಲ್ಲ ಯಾವಾಗ. ನೀನು ಅಳಬಾರ್ದು.
ಮಾಡ್ಕೊಳಂಗಿಲ್ಲ ಯಾವಾಕಿ ನೀನ್ ಬೇಜಾರಾಗ್ಬಾರ್ದು, ನಾ ಒಟ್ಟ ಬೇಜಾರು ಮಾಡ್ಕೊಳಂಗಿಲ್ಲ ಯಾವಾಕಿ ನೀನ್ ಹೊಡಿಬಾರ್ದು. ನಾ ಹೊಡೆಯಂಗಿಲ್ಲ ಹೇಳೋ ಮರೆ ಯಾವಾಕಿ ಅವಳು ನನ್ನ ಚಿನ್ನ, ಚಿನ್ನ ಅವಳು ನನ್ನ ಬಂಗಾರ, ಬಂಗಾರ ಅವಳು ನನ್ನ ಪ್ರೀತಿಯ ಯಾವಾಕ್ರಿ ಆಕಿ ರಾ 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 ರಾಗಿಣಿ. ಛೀ ಹೋಗ್ರಿ ಚಿನ್ನ, ನಿನಗಿಂತ ಮಾಸ್ಟರ್ ಪೀಸ್ನ ಆ ಬ್ರಹ್ಮ ಸೃಷ್ಟಿ ಮಾಡಕ್ ಸಾಧ್ಯನೇ? ನೋವಿ ಚಾನ್ಸೇ ಇಲ್ಲಿ ಕೂತಿರೋ ಹಿರಿಯರು ಹೇಳಿಲ್ವಾ ಏನಂತ ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋರ್ಗು ಅಂತ? ಹೌದು ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಏನಂತ ಸರಸವೇ ಜನನ, ವೀರಸವೇ ಮರಣ, ಸಮರಸವೇ ಜೀವನ ಅಂತ. ಎಂತ ಮಾತಾಡ್ದೆ ನನ್ನ ರಾಜ. ಹಾ, ನಂಗೂ ಇವಾಗ ನಮ್ದು ನಿಮ್ದು ಎಲ್ಲ ಜಗಳ ಇದ್ದಿದ್ದೆ ಇದ್ದಿದ್ದೆ. ಆಗ ಇದೇ ಖುಷಿಯಲ್ಲಿ ಒಂದು ಹಾಡು ಹಾಕ್ಬಿಡ್ತಾನು, ಹಾ. ಒಂದು ಡ್ಯಾನ್ಸ್ ಮಾಡ್ಬಿಡ್ತಾನು.